ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ತಲೆದೂರಿರುವ ಮಳೆ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ಹಿರಿಯ ನಾಯಕರ ತಂಡ ಇವತ್ತು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಭೇಟಿ ನೀಡಿ ಜಲಮೂಲಗಳ ಸ್ಥಿತಿಗತಿಯನ್ನ ಪರಿಶೀಲನೆ ನಡೆಸಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ನೀರಿಲ್ಲ, ಬೆಳೆ ಬೆಳಿಬೇಡಿ ಅಂತ ತಮಿಳ್ನಾಡಿಗೂ ಹೇಳ್ಬೇಕಾಯ್ತಲ್ಲ. ಇವ್ರು ಧೈರ್ಯ ಇದ್ದಿದ್ರೆ ಇಂಥ ಕೆಟ್ಟ ಸರ್ಕಾರವನ್ನು ಯಾವತ್ತೂ ನಾವು ನೋಡೋಕ್ಕೆ ಸಾಧ್ಯ. ಸರ್ಕಾರ ಹೇಳ್ಬೇಕು, ಬದುಕಿದ್ರೆ ಪಾಪರಾಗಿದ್ರೆ ನಮ್ಮಲ್ಲಿ ಹಣ ಇಲ್ಲ ಪಾಪರಾಗಿದ್ರೆ ಅಂತ ಇಲ್ಲ ಹೇಳ್ಬಿಡಿ. ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಬಲಾತ್ಕಾರ ಮಾಡೋದು, ರೌಡಿಸಮ್ ಮಾಡೋದು, ರೈತರ ಮೇಲೆ ಹಲ್ಲೆ ಮಾಡೋವಂಥ ಪ್ರಯತ್ನವನ್ನು ಮಾಡಬೇಡಿ, ಮಾಡಿದ್ರೆ ಹುಷಾರನ್ನೋ ಮಾತನ್ನು ಹೇಳಿದ್ದೀನಿ. ದೆಹಲಿ ಹೈಕಮಾಂಡ್ಗೆ ರಾಜ್ಯ ಸರ್ಕಾರವೇ ಎಟಿಎಂ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ. ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿರುವ ಕಾರಣ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟ ಕುಸಿದಿದ್ದು ಸದ್ಯ ಕೇವಲ 80 ಅಡಿಗೆ ಬಂದು ತಲುಪಿದೆ. ಈ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕರು ಜಲಾಶಯದ ಸದ್ಯದ ನೀರಿನ ಲಭ್ಯತೆ ಮತ್ತು ಸ್ಥಿತಿಗತಿಗಳ ಕುರಿತು ಅಲ್ಲಿದ್ದ ನೀರಾವರಿ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಹಾಗೂ ಮೈಸೂರು ಕೊಡಗು ಭಾಗದ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ಈ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ಆರ್ ಅಶೋಕ್, ಪ್ರಸ್ತುತ ಕರ್ನಾಟಕದ ಎಲ್ಲಾ ಪ್ರಮುಖ ಡ್ಯಾಂಗಳು ಸಂಪೂರ್ಣವಾಗಿ ಖಾಲಿ ಆಗ್ತಾ ಇವೆ. ಅಂದ್ರೆ ಈಗ ಸಂಗ್ರಹ ಇರೋ ನೀರು ಕೇವಲ ಮುಂದಿನ 2 ತಿಂಗಳಿಗೆ ಮಾತ್ರ ಸಾಕಾಗಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ರು. ಕರ್ನಾಟಕದಲ್ಲಿರುವಂಥ ಎಲ್ಲ ಡ್ಯಾಮ್ಗಳು ಕೂಡ ಖಾಲಿ. ಕಳೆದ ಬಾರಿ ಈ ಸಂದರ್ಭದಲ್ಲಿದ್ದಂಥ ಡ್ಯಾಮ್ಗಳ ಮಟ್ಟ ಅದರಲ್ಲಿ ಕಾಲ್ಭಾಗನೂ ಇಲ್ಲ ಈ ಸರಿ. ಈ KRS ಒಂದೇ ಇವತ್ತು. ಈಗ ಉಳಿದಿರೋದು ಸುಮಾರು 6 TMC ಮಾತ್ರ, 6.7 TMC. ಪ್ರತಿ ತಿಂಗಳಿಗೂ ಬೇಕಾಗಿರೋದು 3 TMC. ಅದರಲ್ಲಿ ಅರ್ಧ TMC ವೇಪರ್ ಆಗ್ತದೆ, ವೇಸ್ಟೇಜ್ ಬಿಟ್ಟರೆ 3 TMC ಬೇಕು. ಇನ್ನೆರಡು ತಿಂಗಳಿಗಾಗಷ್ಟು ಮಾತ್ರ, ಅದು ಕುಡಿಯೋ ನೀರಿಗೆ. ಸಿಎಂ ಹೇಳಿಕೆಯನ್ನ ಖಂಡಿಸಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಲಾಶಯಗಳಲ್ಲಿ ನೀರಿಲ್ಲ, ಹಾಗಾಗಿ ರೈತರು ಯಾರೂ ಹೊಸದಾಗಿ ಬೆಳೆ ಬೆಳಿಬೇಡಿ ಅಂತ ಬೇಜವಾಬ್ದಾರಿಯ ಹೇಳಿಕೆ ನೀಡುತ್ತಿದ್ದಾರೆ. ಸರ್ಕಾರವೇ ಬೆಳೆ ಬೆಳೆಯಬೇಡಿ ಅಂದ್ರೆ ನಮ್ಮ ಅನ್ನದಾತರು ಜೀವನ ನಡೆಸೋದಕ್ಕೆ ಕಡ್ಲೆಕಾಯಿ ತಿನ್ಬೇಕಾ? ರೈತರ ಹಿತ ಕಾಯದ ಈ ಸರ್ಕಾರ ಬೆಳೆ ಬೆಳೆಯದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವ ಪ್ರತಿ ರೈತನಿಗೂ ತಕ್ಷಣವೇ ಎಕರೆಗೆ 50,000 ರೂಪಾಯಿಗಳ ವಿಶೇಷ ಬರ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು. ಈಗ ಈ ಸರ್ಕಾರ ಬಂದಿರೋದೇ ಮುಖ್ಯಮಂತ್ರಿಗಳು ಅಲ್ಲಿ ಕಮಿಟ್ಮೆಂಟ್ ಆಗಿ ಮುಖ್ಯಮಂತ್ರಿ ಆಗಿರೋದು, ಕೊಡಬೇಕಲ್ಲ ಡೆಲ್ಲಿಗೆ. ಈಗ ಬಿಡದಿ ಪ್ರಾಜೆಕ್ಟ್ ನಡೀತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರ. ಕಳೆದ ಬಿಡದಿಯಲ್ಲಿ 3,500 ಎಕರೆ ಸರ್ಕಾರಿ ಜಮೀನಿತ್ತು. ಈಗ ಏಕಾಏಕಿ ಖಾಲಿಯಾಗಿ 800 ಔಟಿದೆ. ಎಲ್ಲರಿಗೂ ಅದನ್ನು ಬೇರೆ ಹೆಸರಿಗೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಖಾತೆ ಮಾಡಿಬಿಟ್ಟಿದ್ದಾರೆ ಎಲ್ಲ. ಅಂದರೆ ಈ ಸರ್ಕಾರ ಈ ಲಾಬಿ ಪರವಾಗಿ, ಅಂದರೆ ಜಮೀನನ್ನು ಕಬಳಿಕೋ ಅಂತ ಈ ರಿಯಲ್ ಎಸ್ಟೇಟ್ ಪರವಾಗಿರುವಂಥ ಲಾಬಿ. ಯಾಕಂದರೆ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ನೆರೆ ರಾಜ್ಯಕ್ಕೆ ನೀರು ಹರಿಸುವ ವಿಚಾರದಲ್ಲಿ ಸರ್ಕಾರದ ನಿಲುವನ್ನ ಕ್ವೆಶ್ಚನ್ ಮಾಡಿದ ವಿಪಕ್ಷ ನಾಯಕರು, ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ಸೂಕ್ಷ್ಮ ವಿಚಾರ ಬಂದಾಗಲೆಲ್ಲ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗುತ್ತದೆ. ರಾಜ್ಯದಲ್ಲಿ ಮಳೆ ಅಭಾವದ ಇಂತಹ ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಾಗಿದ್ರೂ ಸಹ ಸರ್ಕಾರ ಇದುವರೆಗೆ ರೈತರ ಹಿತ ಕಾಯಲು ಯಾವುದೇ ರೈತ ಮುಖಂಡರ ಅಥವಾ ಸರ್ವ ಪಕ್ಷಗಳ ತುರ್ತು ಸಭೆಯನ್ನ ಕರೆದಿಲ್ಲ. ಆದರೆ ಈ ಸರ್ಕಾರಕ್ಕೆ ಕಸದ ವಿಲೇವಾರಿ ಟೆಂಡರ್ ಹಾಗೂ ಬೆಂಗಳೂರಿನ ಟನಲ್ ರೋಡ್ ಟೆಂಡರ್ ಕರೆಯೋದ್ರಲ್ಲೇ ಆಸಕ್ತಿ ಹೆಚ್ಚಾಗಿದೆ ಅಂತ ಲೇವಡಿ ಮಾಡಿದ್ರು. ನೀರಿಲ್ಲ, ಬೆಳೆ ಬೆಳಿಬೇಡಿ ಅಂತ ತಮಿಳ್ನಾಡಿಗೂ ಹೇಳ್ಬೇಕಾಯ್ತಲ್ಲ. ಇವ್ರು ಧೈರ್ಯ ಇದ್ದಿದ್ರೆ ತಮಿಳ್ನಾಡು ರೈತರಿಗೂ ಹೇಳ್ಬೇಕಾಯ್ತು, ಬೆಳೆ ಬೆಳಿಬೇಡಿ, ನಮ್ಮ ಹತ್ರ ನೀರಿಲ್ಲ ಅಂತ. ಅಲ್ಲಿ ಹೇಳೋಕ್ಕೆ ಧೈರ್ಯ ಇಲ್ಲ. ಅಲ್ಲಿನ ವಿಧಾನಸಭೆಯಲ್ಲಿ ಈಗಾಗಲೇ ರೆಸೊಲ್ಯೂಷನ್ ಮಾಡಿದ್ದಾರೆ, ಮೇಕೆದಾಟುಗೆ ನಾವು ಯಾವುದೇ ಕಾರಣಕ್ಕೂ ಅನುಮತಿ ಕೊಡಲ್ಲ. ಟನಲ್ ರೋಡ್ದು ಅರ್ಜೆನ್ಸಿ ಟೆಂಡರ್ಗಳು ಕರೆಯುವಂಥ ಸರ್ಕಾರನೇ ಹೊರತು ಇಲ್ಲಿ ಮಳೆ ಇಲ್ಲ, ಡ್ಯಾಮ್ಗಳು ಖಾಲಿ ಆಗ್ತಾ ಇದೆ. ಕುಡಿಯೋ ನೀರಿಗೆ ಏನು ಮಾಡಬೇಕು, ಬರ ಬಂದರೆ ಹೇಗೆ ಎದುರಿಸ್ಬೇಕು, ಅದಕ್ಕೆ ಸಭೆ ಏನು ಮಾಡಬೇಕು, ಏನೂ ಇಲ್ಲ ಇದುವರೆಗೂ. ಟೆಂಡರ್ಗಳು ಮಾಡೋಕ್ಕೆ ತೋರ್ತಾ ಇರೋವಂಥ ಇಂಟ್ರೆಸ್ಟು
ಈ ಮಳೆ ಸಂದರ್ಭದಲ್ಲಿ ಏನು ಬಿತ್ತನೆ ಮೋಡ ಬಿತ್ತನೆ ಮಾಡಬೇಕಾ, ಏನು ಯೋಚನೆನೇ ಇಲ್ಲ. ಸಭೆನೇ ಕರೆದಿಲ್ಲ, ಯಾವುದನ್ನು ಕೂಡ ಸಭೆನೇ ಕರೆದಿಲ್ಲ. ರಾಜ್ಯದ ಆಡಳಿತ ವ್ಯವಸ್ಥೆಯ ಹಳಿ ತಪ್ಪಿರುವಿಕೆಯನ್ನ ಟೀಕಿಸಿದ ಅಶೋಕ್, ರಾಜ್ಯದ ಜನತೆ ಹಾಗೂ ರೈತರು ಇಷ್ಟೆಲ್ಲಾ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೂ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಕೃಷಿ ಸಚಿವರಿಲ್ಲ. ಸರ್ಕಾರದ ಸಂಪುಟವೇ ಇನ್ನೂ ಪೂರ್ಣಗೊಂಡಿಲ್ಲ. ಕಾಂಗ್ರೆಸ್ನ ಆಕಾಂಕ್ಷಿ ಶಾಸಕರು ದೆಹಲಿಯ ಹೈಕಮಾಂಡ್ ನಾಯಕರಿಗೆ ಕೋಟ್ಯಂತರ ರೂಪಾಯಿ ದುಡ್ಡು ಕೊಟ್ಟು ಸಚಿವ ಸ್ಥಾನ ಪಡೆಯಲು ಕ್ಯೂ ನಿಂತು ಕಾಯ್ತಿದ್ದಾರೆ. ಪ್ರಸ್ತುತ ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರವು ದೆಹಲಿ ನಾಯಕರ ಪಾಲಿಗೆ ಕೇವಲ ಹಣ ಲೂಟಿ ಮಾಡುವ ಎಟಿಎಂ ಆಗಿ ಮಾರ್ಪಟ್ಟಿದೆ ಅಂತ ಆರೋಪ ಮಾಡಿದ್ರು. ಲಾರಾ ಪ್ರಸನ್ನ, ಜೀ ಕನ್ನಡ ನ್ಯೂಸ್, ಮಂಡ್ಯ.